ಮುಸ್ಲಿಮರ ಜೊತೆ ತಂದರೆ ಸ್ಟಾಪ್ ಮಾಡಿ ಅಂತ ಸಿದ್ದರಾಮಯ್ಯ ಘೋಷಣೆ ಮಾಡ್ತಾರೆ, ಇಲ್ಲಿ ಸ್ಟಾಪ್ ಮಾಡಿಸ್ತಾರೆ. ಅವ್ರದೇ ಕುತಂತ್ರ. ಎರಡು ಆಳುವ ಸರ್ಕಾರದ ಸಿದ್ದರಾಮಯ್ಯನ ಅಧಿಕಾರಿ ವರ್ಗಗಳು ಮಾಡುವಂತ ಕುತಂತ್ರಗಳು. ಹಾಗಾಗಿ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಅನುದಾನ ಹಂಚಿಕೆ 2013 ಕಾಯ್ದೆ ಬಂದಿದೆ. ಆ ಕಾಯ್ದೆ ಪ್ರಕಾರ 4,000 ನಮ್ ದುಡ್ಡು 44,635 ಕೋಟಿ ಕೊಟ್ಬಿಟ್ಟು ನಾವು ಗರಿಷ್ಠ 2021 ಜನಗಣತಿ ಪ್ರಕಾರ ಅಂಕಿಅಂಶ ಸ್ಪಷ್ಟ ಇಲ್ಲ. ನನಗೆ 1,22,000 ಕುಟುಂಬಗಳಿದೆ. 1,22,000 ಕುಟುಂಬಗಳಿಗೆ 44,635 ಕೋಟಿ ಕೊಟ್ಬಿಟ್ರೆ ನಾವೇ ಸುತ್ತ ಹೋಗ್ತೀವಿ, ನಾವೇ ಶಾಲೆ ಕಟ್ಕೊಳ್ತೀವಿ, ನಾವೇ ಎಜುಕೇಶನ್ ಹೋಗ್ತೀವಿ, ನಾವೇ ಕಂಪ್ನಿ ಕೂಡ ಮಾಡ್ಕೊತೀವಿ. ಸೊನ್ನೆಗಳನ್ನ ಲೆಕ್ಕ ಹಾಕಕ್ಕೆ ಬರೋದಿಲ್ಲ ನಮ್ಗೆ. ನನ್ನ ಸೇರಿಸಿ ಅಷ್ಟು ನಮ್ಗೆ ಬಜೆಟ್ ಕೊಡ್ಬೋದು. ನಾನು ಸರ್ಕಾರಕ್ಕೆ ನಿಮ್ಮ ಮೂಲಕ ಆಗ್ರಹ ಪಡಿಸ್ತೀನಿ, 5 ವರ್ಷ ನಮ್ಗೆ ಮೀಸಲಿಟ್ಟ ಅನುದಾನ ಕುಟುಂಬಗಳ ವರ್ಗೀಕರಣ ಮಾಡಿ ನಮಗೆ ನೇರವಾಗಿ ಕೊಟ್ಬಿಡಿ. 26 ಇಲಾಖೆ ಬಿಡುಗಡೆ ಮಾಡೋದು ಬೇಡ. ನಮ್ಮ ಕುಟುಂಬಗಳಿಗೆ 5 ವರ್ಷ ಕೊಟ್ಟರೆ ಸಾಕು. ನಮ್ಗೆ ಏನು 44,635 ಕೋಟಿ ಅನುದಾನ ಇಟ್ಟವರಲ್ಲ, 1,20,000 ಕುಟುಂಬಗಳು ಬರ್ಬೋದು. ಅಷ್ಟು ಕುಟುಂಬಕ್ಕೆ ನಮ್ಗೆ 5 ವರ್ಷ ಕೊಟ್ಬಿಟ್ರೆ ಇನ್ನು ಅವರು ಆರ್ಥಿಕ ಅನುದಾನವನ್ನೇ ನಮ್ಗೆ ನಾರ್ಮಲ್ ಆಗಿ ಜನರಲ್ ಹಾಕೊಡ್ಲಿ ಅಂತ ನಾನು ಆಗ್ರಹ ಮಾಡ್ತೀನಿ. ಬಜೆಟ್ ಮಂಡಿಸೋದಕ್ಕಿಂತ ಮುಂಚಿತವಾಗಿ 22 ಜನ SC/ST MLA ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಒಂದು ಮನವಿಯನ್ನ ಕೊಟ್ಟರು. ಯಾವುದೇ ಕಾರಣಕ್ಕೂ SC/ST TSP ಹಣವನ್ನ ಗ್ಯಾರಂಟಿಗಳಿಗೆ ಬಳಸಬೇಡ್ರಿ. 2013ರಿಂದ ಇಲ್ಲಿವರೆಗೂ ಎಲ್ಲ ಸರ್ಕಾರಗಳು, ಅದು ಜನತಾದಳ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಇವರು ಈ ಏನ್ SC/ST TSP ಹಣವನ್ನೇ ಬಳಸಿರೋದು ಗ್ಯಾರಂಟಿಗಳಿಗೆ. ಬೇರೆ ಯಾವುದೇ ನಿಗಮದ ಹಣವನ್ನ ₹1 ತಗೊಂಡಿಲ್ಲ. ಅಂದ್ರೆ ಈ ಎಲ್ಲಾ ಸರ್ಕಾರಗಳು SC/STಗಳ ವಿರೋಧಿ ಇಲ್ಲ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು. ಹಂಗ ಆಗಬಾರ್ದು ಅಂತೇಳಿ 22 ಜನ MLAಗಳು ಹೋಗಿ ಸಿದ್ದರಾಮಯ್ಯನವ್ರಿಗೆ ಮನವಿ ಕೊಟ್ಟರು. ಸ್ವಾಮಿ ನೋಡ್ರಿ, ಈ ಸಾರಿ ಆದ್ರೂ ಗ್ಯಾರಂಟಿಗಳಿಗೆ ಈ ಹಣವನ್ನ ಬಳಸಬೇಡ್ರಿ ಅಂತೇಳಿ. ಅಷ್ಟು ಹೇಳಿದ್ರು 15,000 ಕೋಟಿಯಷ್ಟು ಹಣವನ್ನ ಗ್ಯಾರಂಟಿಗಳಿಗೆ ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನ ಪರ ಅಂತ ಹೇಳ್ಬೇಕಾ, ವಿರೋಧ ಅಂತ ಹೇಳ್ಬೇಕಾ? ಹಾಗಾಗಿ ಸಿದ್ದರಾಮಯ್ಯ ಯಾವತ್ತೂ ಶೋಷಿತ ಸಮುದಾಯಗಳ ಪರವಾಗಿ ಇಲ್ಲ. ನಂಬರ್ 1. ನಂಬರ್ 2 ಏನು ಅಂದ್ರೆ, ಈಗಾಗಲೇ ನಾವೆಲ್ಲರೂ ಮಾತಾಡಿ ಹೇಳಿದ್ದೀರಿ, ಪ್ರಬುದ್ಧ ಸ್ಕೀಮ್ ಆಗಿರ್ಬೋದು, ನಿಗಮಗಳಿಗೆ ಇವತ್ತು ಸೊರಗ್ತಾ ಇದ್ದಾವೆ. ನಿಗಮಗಳಿಗೆ ನಮ್ಮ ಗೆಳೆಯ ಕೇಳ್ದ, ಮಾಲಾದ್ರಿಯಲ್ಲಿ ಹಿಂದೆ ಇದ್ದಾನೆ, ಕೇಳಲ್ಲ, ಇಲ್ಲ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಸತ್ಯಭಾಮ ಬಂದಿದ್ದಾರೆ, ಅಯ್ಯಮ್ಮ ಏನು ಮಾಡ್ತಾ ಇಲ್ಲ. ಏನು ನಿಗಮಗಳಲ್ಲಿ ದುಡ್ಡೇ ಇಲ್ಲ. ಗೋಪಿನಾಥ್ ಸರ್ ಅವ್ರು ಹೇಳ್ದಂಗೆ ಪ್ರಬುದ್ಧ ಸ್ಕೀಮ್ ಅಲ್ಲಿ ಲಾಸ್ಟ್ ಟೈಮ್ ಹೋದ್ರೆ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಇಲ್ಲ, ಹಣ ಇಲ್ಲ. ಕಮಿಷನರ್ ಹತ್ರ ಹೋಗಿ ಕುಳಿತುಕೊಂಡ್ರೆ ಏನು ಸತ್ಯಶ್ರೀ ಅಂತ ಹೇಳಿ ಡೈರೆಕ್ಟ್ ಅಯ್ಯಮ್ಮ ಹೇಳ್ತಾಳೆ, ಹಣ ಇಲ್ಲ ಸರ್, ಏನ್ ಮಾಡೋದು? ಓಪನ್ ಪೋರ್ಟಲ್ ಓಪನ್ ಮಾಡ್ಬೋದು, ಅಲ್ಲಿ ದುಡ್ಡಿಲ್ಲ ಕೊಡೋದಿಕ್ಕೆ ಕಳ್ಸೋದಿಕ್ಕೆ ಏನ್ ಮಾಡ್ಬೇಕು? ನಾವು 100 ಜನ ಕಳಿಸ್ತಾ ಇದ್ವಿ, ಈ ಸಾರಿ 262 ಜನ. ಹೆಂಗೆ ದುಡ್ಡು? ಒಬ್ಬರಿಗೆ 50 ಲಕ್ಷ, 60 ಲಕ್ಷ, 70 ಲಕ್ಷ ಕೊಡಬೇಕು. 30 ಲಕ್ಷದಿಂದ 60ರಿಂದ 70, 90 ಲಕ್ಷದವರೆಗೂ ಇದೆ. ಎಲ್ಲಿಂದ ದುಡ್ಡು ತರಬೇಕು ಅಂದ್ರೆ ಎಲ್ಲ ಗ್ಯಾರಂಟಿಗಳು ಕೊಟ್ಬಿಟ್ಟಿದ್ದಾರೆ. ನಾವು ಮೊದಲೇ ಹೇಳಿದ್ವಿ ಸಿದ್ದರಾಮಯ್ಯನವ್ರಿಗೆ, ಈ ಗ್ಯಾರಂಟಿಗಳನ್ನ ನಿಲ್ಲಿಸ್ರಿ. ನೀವು ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ರಿ. ಆರೋಗ್ಯದಲ್ಲಿ ತುಂಬಾ ಇವತ್ತು ಜನ ಸಾಯ್ತಾ ಇದ್ದಾರೆ. ಎಜುಕೇಶನ್ ಇವತ್ತು ಹಾಳಾಗ್ತಾ ಇದೆ. ಉತ್ತಮವಾದಂತ ಶಿಕ್ಷಣ, ಆ 2 ಗ್ಯಾರಂಟಿಗಳನ್ನ ತರ್ರಿ ಅಂತ ಹೇಳಿ ಸಿದ್ದರಾಮಯ್ಯನವ್ರಿಗೆ ಕಿವಿ ಕೇಳಿಸಲ್ಲ. ವಯಸ್ಸಾಗಿದೆ, ಅವನು ಅನ್ಫಿಟ್ ಫಾರ್ CM. ಆ ಕಾರಣಕ್ಕೋಸ್ಕರ ಈ ಬೇಡಿಕೆಗಳನ್ನ ನೀವು ಈಡೇರಿಸದೇ ಇದ್ರೆ ನಮ್ಗೇನ್ ಏನು ಬಜೆಟ್ ಸೆಷನ್ ನಡೀತಾ ಇದೆ, ಈ ಬಜೆಟ್ ಸೆಷನ್ ನಲ್ಲಿ ಈ ತಿದ್ದುಪಡಿಗಳು ಆಗಬೇಕು. ನಮ್ಮ ಗೋವಿಂದರಾಜ್ ಅವರು ಹೇಳಿದ್ರು, ಹೋದ್ಸರಿ ಸನ್ನತಿ ಅಭಿವೃದ್ಧಿ ನಿಗಮ, ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರ ಅಂತ ಘೋಷಣೆ ಮಾಡಿ, ಇದೇ ಸಿದ್ದರಾಮಯ್ಯ 100 ಕೋಟಿ ಅಂತ ಘೋಷಣೆ ಮಾಡಿದ್ರು. ಇವತ್ತವರೆಗೂ ಆ ಪ್ರಾಧಿಕಾರಕ್ಕೆ ಒಬ್ಬರು ನೇಮಿಸಿಲ್ಲ, ₹1 ಕೊಟ್ಟಿಲ್ಲ. ಇವತ್ತು ಬೌದ್ಧರ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಬೇಕು ಅಂತ ನಾವು ಬೇಡಿಕೆ ಇಟ್ಟರೆ ಘೋಷಣೆ ಮಾಡಿ, ಅದಕ್ಕೆ ಒಂದು ಬಿಡಿಗಾಸಿಲ್ಲ. ಮುಂದೆ ನಾವು ಏನ್ ಮಾಡ್ತೀರೋ ಅನ್ನೋದಿಲ್ಲ. ಎದೆ ತಟ್ಕೊಳ್ತಾರೆ. ನಾನು 17 ಬಾರಿ ಬಜೆಟ್, ಯಾವ ಪುರುಷಾರ್ಥಕ್ಕೋಸ್ಕರ ನೀನು ಬಜೆಟ್ ಅನ್ನ ಮಂಡಿಸಿದ್ಯಾ, ಇದರಿಂದ ಉಪಯೋಗ, ಹೋದ್ ಸಾರಿ ಬಜೆಟ್ ಅಲ್ಲಿ ಏನೇನ್ ಮಾಡಿದ್ಯಾ ಫಸ್ಟ್ ಹೇಳ್ಬೇಕು. ನೀನು ನಾನು ಹೇಳ್ದೆ ಇಲ್ಲ
ನಾನು ಎಲ್ಲ ಮಾಡ್ಬಿಟ್ಟಿದ್ದೀನಿ, ಹಂಗ್ ಮಾಡಿದ್ದೀನಿ, ಎಲ್ಲ ಸುಳ್ಳು ಹೇಳೋದು. ಈ ಸುಳ್ಳಿನ ಸಿದ್ದರಾಮಯ್ಯ ನೀನ್ ದಯಮಾಡಿ ನಿನ್ ಕೈಯಲ್ಲಿ ಆಗಲ್ಲ ಗುರು, ಬಿಟ್ಬಿಡಪ್ಪ ಅಂತ ಹೇಳ್ಬೇಕು ಅಂತ ಸ್ಥಿತಿ ಬಂದಿದೆ. ಹಾಗಾಗಿ ಇದೊಂದು ಜನ ಆಂದೋಲನ.